ಶ್ರೀಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ ಮತ್ತು ರಾವಣನ ನಡುವಿನ ಯುದ್ಧದ ಸಮಯದಲ್ಲಿ ಇಂದ್ರಜಿತ್ ಬಿಟ್ಟ ಶಕ್ತಿಯುತ ಅಸ್ತ್ರದಿಂದ ಲಕ್ಷ್ಮಣ ಭಾರಿಯಾಗಿ ಗಾಯಗೊಂಡು ಮೂರ್ಛೆ ಹೋಗ್ತಾರೆ. ಪ್ರಾಣಾಪಾಯದಲ್ಲಿ ಇದ್ದ ಲಕ್ಷ್ಮಣನನ್ನ ಸಂಜೀವಿನಿ ಮೂಲಿಕೆಯಿಂದ ಬದುಕಿಸ್ಬೋದು ಅಂತ ಸುಷೇಣರು ಹೇಳ್ತಾರೆ. ಆಗ ಹನುಮಂತ ಹಿಮಾಲಯದ ದ್ರೋಣಗಿರಿಗೆ ತಲುಪಿದಾಗ ಅಲ್ಲಿ ಅನೇಕ ಗಿಡ ಮೂಲಿಕೆಗಳು ಇರುತ್ತೆ. ಅದರಲ್ಲಿ ಸಂಜೀವಿನಿ ಮೂಲಿಕೆ ಯಾವುದು ಅಂತ ಗೊತ್ತಾಗದೆ ಹನುಮಂತ ಏನು ಮಾಡ್ತಾರೆ, ಪರ್ವತವನ್ನೇ ಕಿತ್ತು ತರ್ತಾರೆ. ಅದರಲ್ಲಿದ್ದ ಸಂಜೀವಿನಿ ಮೂಲಿಕೆಯನ್ನು ಬಳಸಿ ಲಕ್ಷ್ಮಣನನ್ನು ಬದುಕಿಸ್ತಾರೆ. ಹೆಸರೇ ಹೇಳ್ದಂಗೆ ಸಂಜೀವಿನಿ ಪರ್ವತ. ಈ ಥರ ರಂಗೋಲಿನ ಹಾಕೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳಿದ್ದರೆ, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೆ ಎಲ್ಲ ಪರಿಹಾರ ಆಗುತ್ತೆ. ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು 48 ದಿನ ಈ ಪೂಜೆ ಮಾಡೋದ್ರಿಂದ ಖಂಡಿತ ಉದ್ದೇಶ ನೆರವೇರುತ್ತೆ. 48 ದಿನ ಅಥವಾ 21 ದಿನ ಪೂಜೆ ಮಾಡೋದಾದರೆ ಒಂದು ಮಣೆ ಮೇಲೆ ಈ ರಂಗೋಲೆ ಹಾಕಿ, ಗೆಜ್ಜೆ ವಸ್ತ್ರ ಹಾಕಿ, 2 ತುಪ್ಪದ ದೀಪಗಳನ್ನ ಹಚ್ಚಿ, ಬಿಳಿ ಹೂವಿಂದ ಮಾತ್ರ ಪೂಜೆನ ಮಾಡಬೇಕಾಗತ್ತೆ. ಒಂದು ವೇಳೆ ರಂಗೋಲಿ ಏನಾದರೂ ಅಳಿಸೋದ್ರೆ ಮತ್ತೆ ಬೇರೆ ರಂಗೋಲಿ ಹಾಕಿ ಪೂಜೆ ಮಾಡಬಹುದು. ಆದರೆ 48 ದಿನ ಮಾಂಸಾಹಾರನ ತಿನ್ನಬಾರ್ದು ಮತ್ತು ಬ್ರಹ್ಮಚರ್ಯನ ಅನುಸರಿಸಬೇಕಾಗತ್ತೆ. 48 ದಿನ 21 ದಿನ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಪ್ರತಿ ಮಂಗಳವಾರ ಈ ರಂಗೋಲಿನ ಹಾಕಿ ಬಿಳಿ ಹೂವಿಟ್ಟು ಪೂಜೆನ ಮಾಡಬಹುದು. ಹನುಮಂತನ ಯಾವುದೇ ಮಂತ್ರ ಹೇಳೋಕ್ಕೆ ಬಂದಿಲ್ಲ ಅಂದ್ರೂ ಓಂ ಹನುಮತೆ ನಮಃ ಅದನ್ನು 108 ಸಲ ಹೇಳ್ಬೋದು. ಇಲ್ಲ ನಾನಿಲ್ಲಿ ಒಂದು ಮಂತ್ರನ ಹಾಕಿದ್ದೀನಿ, ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಆ ಮಂತ್ರನ ಕೂಡ ಹೇಳ್ಕೊಳ್ಬೋದು. ಹೆಸರೇ ಹೇಳಿದಾಗೆ ಉತ್ತಮ ಆರೋಗ್ಯಕ್ಕಾಗಿ ಈ ಸಂಜೀವಿನಿ ಪರ್ವತದ ರಂಗೋಲಿ ಹಾಕಿದ್ರೆ ಆರೋಗ್ಯ ಸುಧಾರಿಸುತ್ತೆ. ಈ ಸಂಜೀವಿನಿ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ, ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇದ್ದರೆ, ಮದುವೆ ಸೆಟ್ ಆಗದೇ ಇದ್ದರೆ ಈ ರಂಗೋಲಿ ಹಾಕಿ ಪೂಜೆ ಮಾಡೋದ್ರಿಂದ ಎಲ್ಲ ಪರಿಹಾರ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.